ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಪರಿಚಯವನ್ನ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ಕಳೆದ 30 ವರ್ಷಗಳಿಂದ ಸಮಾಜದ ಉದ್ಧಾರಕ್ಕಾಗಿ ನಿಂತವರು. ಹೌದು, ಕಾರ್ಮಿಕ ಶಕ್ತಿಯ ಬಗ್ಗೆ ಅರಿವಿದ್ದುಕೊಂಡು ಆ ಕಾರ್ಮಿಕರ ಕುಂದು ಕೊರತೆಗಳಿಗಾಗಿ ಸರಿಯಾದಂತಹ ಪರಿಹಾರವನ್ನು ಒದಗಿಸಬೇಕು ಅಂತ ನಿಂತವರು. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾಗಿರುವಂತಹ ಕೆ ಕಾಂತರಾಜು ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶ್ರೀ ಕೆ ಕಾಂತರಾಜು ಗ್ಯಾರಂಟಿ ಯೋಜನೆ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಮಾಜ ಸೇವಕರು. ಸುಮಾರು 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಇವರು ಅಸಂಘಟಿತ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವ ಇವರು ಕಾರ್ಮಿಕರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವಲ್ಲಿ ಸದಾ ಮುಂದಿರ್ತಾರೆ. ಕಾವೇರಿ ನೀರನ್ನ ಗ್ರಾಮಕ್ಕೆ ತಂದ ನಾಯಕ ಇವರು. ಡಿಕೆ ಸುರೇಶ್ ಇವರ ನೆಚ್ಚಿನ ನಾಯಕರಾಗಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ನಿರಂತರ ಶ್ರಮ ಹಾಕಿದ್ದು ಸರ್ಕಾರದ 5 ಗ್ಯಾರಂಟಿ ಯೋಜನೆ ಜನರಿಗೆ ತಲುಪುವಲ್ಲಿ ಇವರ ಪ್ರಯತ್ನವೂ ಇದೆ. ಕರುನಾಡಿನಲ್ಲಿ ಹುಟ್ಟಿರೋದೇ ಸೌಭಾಗ್ಯ ಅಂತಾರೆ ಕಾಂತರಾಜು. ಇವರಿಗೆ ಜೀ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಈ ಕ್ಷಣದಲ್ಲಿ ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ಈ ಏನು ಸಮಾಜದ ಸೇವೆಗೆ ನಮ್ಮನ್ನು ಗುರುತಿಸಿ ಇವತ್ತೊಂದು ದಿವಸ ಜಿ ಕನ್ನಡ ವಾಹಿನಿಯವರು ನಮಗೆ ಅವಾರ್ಡ್ ಕೊಟ್ಟಿರೋದು, ವೀರ ಕನ್ನಡಿಗ ಅವಾರ್ಡ್ ಕೊಟ್ಟಿರೋದು ತುಂಬ ಸಂತೋಷವಾಗಿರುವಂಥದ್ದು. ಇನ್ನು ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿಗೆ ಆಗಿದೆ. ಇನ್ನು ಮುಂದೆ ಇನ್ನೂ ನಾವು ಹೆಚ್ಚಿಗೆ ಈ ಜವಾಬ್ದಾರಿ ಪಾಲಿಸಬೇಕಾಗಿದೆ. ವೀರ ಕನ್ನಡಿಗ ಅನ್ನೋದು ಅವಾರ್ಡ್ಸ್ ಸುದ್ದಿವಾಹಿನಿ ನೀಡುತ್ತಿರುವುದು ತುಂಬ ಸಂತೋಷ. ಕಳೆದ 30 ವರ್ಷಗಳಿಂದ ಸಮಾಜ ಸೇವೆ ಸರ್, ಅದರ ಜೊತೆಗೆ ಕಾರ್ಮಿಕರ ಶಕ್ತಿಯ ಬಗ್ಗೆ ನಿಮಗೆ ಅರಿವಿದ್ದುಕೊಂಡು ಅವರ ಕುಂದುಕೊರತೆಗಳನ್ನು ನಿಭಾಯಿಸಬೇಕು, ನಿರ್ವಹಿಸಬೇಕು, ಪರಿಹಾರ ಒದಗಿಸಬೇಕು ಅಂತ ಹೇಳಿ ಅವ್ರ ಜೊತೆಯಾಗಿ ನಿಂತ್ಕೊಂಡಿದ್ದೀರಿ. ಏನು ಇನ್ಸ್ಪೈರ್ ಆಯಿತು ನಿಮಗೆ ಅಂತ? ನಮಗೆ ಕಾರ್ಮಿಕರ ಆ ಕಷ್ಟ, ಆ ಸಂಕಟ, ಒಂದು ನೋವು ನೋಡಿ ನಾವು ಸುಮಾರು ಕಡೆ ನೋಡಿದ್ದೀವಿ. ಅವರ 50 ವರ್ಷದಿಂದ ದುಡಿದ್ರೂ ಅವರು ಮೇಲೆ ಬರೋಕ್ಕಾಗ್ದಿರ ಹಂಗೆ ಇದ್ದಾರೆ. ನಿಜ. 50 ವರ್ಷ ದುಡಿತಾ ಇರ್ತಾರೆ. ಅಲ್ಲಿ ಆ ದುಡಿಯುವಾಗ ಅಲ್ಲೇನೋ ಒಂದು ಇನ್ಸಿಡೆಂಟ್ಗಳು ಅದು ಇದು ತೊಂದರೆಗಳಾಗದಾಗ ಅವರ ಕಡೆ ನಾವು ಅವ್ರಿಗೆ ಏನು ಬೇಕೋ ಹೆಲ್ಪ್ ಮಾಡಿದ್ದೀವಿ. ಅವ್ರ ಜೊತೆ ನಾವು ನಿಂತಿದ್ದೀವಿ. ಕಾರ್ಮಿಕರ ಕಷ್ಟ ಏನಂತ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಕಾರ್ಮಿಕರಿಗೋಸ್ಕರ ನಾವು ಯಾವತ್ತೂ ಹಿಂದೆ ಹೋಗಲ್ಲ. ಕಾರ್ಮಿಕರ ಪರವಾಗಿ ನಾವು ಧ್ವನಿಯಾಗಿ ಅವ್ರ ಕುಂದುಕೊರತೆ ಏನೇ ಇದ್ರು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಖಂಡಿತ ಪರಿಹಾರ ಒದಗಿಸಬೇಕು. ಖಂಡಿತ ಒದಗಿಸ್ತೀವಿ. ಖಂಡಿತ. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ವಿದ್ಯಾಭ್ಯಾಸ, ನೀವು ಬದುಕನ್ನ ಹೇಗೆ ಕಟ್ಕೊಂಡ್ರಿ ಅಂತ? ನಮ್ಮ ಬಾಲ್ಯ ಬಂದು ಬೆಟ್ಟದಾಸನಪುರ ಮೂಲ, ಅಲ್ಲೇ ನಾವು ಹುಟ್ಟಿ ಬೆಳೆದವರು. ನಮ್ಮ ತಾತ ತಂದೆ ನಾವೆಲ್ಲನೂ ಎಲೆಕ್ಟ್ರಾನ್ ಸಿಟಿ ಹತ್ರ ಬರ್ತದೆ ಊರು. ನಾನು ವಿದ್ಯಾಭ್ಯಾಸ ಮಾಡಿದ್ದು ಸರ್ಕಾರಿ ಶಾಲೆಯಲ್ಲಿ. ಫಸ್ಟು ಸರ್ಕಾರಿ ಶಾಲೆಯಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿ ನಾನು 10ನೇ ಕ್ಲಾಸ್ ಗಂಟ ನಾನು ಓದಿದ್ದೀನಿ. ಓದಿದ ಮೇಲೆ ನಾನು ಬಿಸ್ನೆಸ್ಗೆ ಬಂದೆ. ಬಿಸ್ನೆಸ್ಗೆ ಬಂದ ಮೇಲೆ ನನ್ನ ಕಷ್ಟ ದುಡ್ಮಾನ ಏನೇ ಇದ್ರೂ ಬಿಸ್ನೆಸ್ ಮೇಲೆ ನನ್ನ ಎಫೆಕ್ಟ್. ನೀವು ಬೇರೆ ಕೆಲಸ ಅಂತ ಹೋಗ್ಲಿಲ್ಲ, ಉದ್ಯಮನೇ ಆಯ್ಕೆ ಮಾಡಿಕೊಂಡು ಉದ್ಯಮದ ಮೇಲೆನೆ ನಾವು ವ್ಯಾಪಾರ ಮಾಡಿಕೊಂಡೇ ಬಂದಿರೋನು ನಾನು ಈ ತನಕ. ನನ್ನ ಒಂದು 28-30 ವರ್ಷದಲ್ಲಿ ನನಗೆ ಡಿ.ಕೆ. ಸುರೇಶ್ ಅವರ ಒಂದು ಪರಿಚಯ ಆದಮೇಲೆ ಈ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಸ್ಕೊಬೇಕು, ಜನಗಳಿಗೆ ಒಂದು ಸಹಾಯ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸಮಾಜ ಸೇವೆಗೆ ಬಂದೆ. ಆಮೇಲೆ ನಾನು ಮೆಂಬರ್ ಆದೆ. ದೊಡ್ಡತೋಗ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿ ನನ್ನ ಕೈಯಲ್ಲಾದ ಕೋವಿಡ್ ಟೈಮಲ್ಲಿರ್ಬೋದು, ಈ ಊರಿನಲ್ಲಿ
ಏನೇ ಒಂದು ಅಭಿವೃದ್ಧಿ ಮೂಲ ಸೌಕರ್ಯಗಳಾಗಿರ್ಬೋದು, ಜನ ನನ್ನಂದ್ರೆ ನನಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಯಾಕಂದ್ರೆ ಜನಕ್ಕೆ ಸ್ಪಂದಿಸ್ತೀನಿ, ಜನಕ್ಕೆ ಏನೇ ಕಷ್ಟ ಸುಖ ಇದ್ರೂ ಅವ್ರ ಜೊತೆ ನಿಲ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆನೂ ಮಾಡಿದ್ರು. ಆ ಊರಿನ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಏನೇನಿದೆ, ರಸ್ತೆ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ನೀರಾಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಏನಾನ ಪಂಚಾಯತಿ ಲೆವೆಲಲ್ಲಿ ಕಾವೇರಿ ನೀರು ಬಂದಿದೆ ಅಂದ್ರೆ ಅದು ಬೆಡದಾಸನಪುರ, ಅದು DK ಸುರೇಶ ಅಣ್ಣನವರು ಹಾಗೂ ರಾಮಲಿಂಗಾರೆಡ್ಡಿ ಅವರು, DK ಶಿವಕುಮಾರ್ ಅಣ್ಣನವರ ಆಶೀರ್ವಾದದಲ್ಲಿ ಇವತ್ತು ನಮ್ಮೂರಲ್ಲಿ ಕಾವೇರಿ ನೀರು ನಮ್ಮೂರಿಗೆ ಬಂದಿದೆ. ಖಂಡಿತವಾಗ್ಲು. ನಿಮ್ಮ ಮತ್ತು ಈ ರಾಜಕೀಯದ ನಂಟು ಹೆಂಗೆ ಆರಂಭ ಆಯಿತು? ಆರಂಭ ಹೆಂಗಿತ್ತು ಅಂತ? ಆರಂಭದಲ್ಲಿ ರಾಜಕೀಯವಾಗಿ ಸ್ವಲ್ಪ ಕಷ್ಟನೇ ಆಗುತ್ತೆ, ವೈರಿಗಳು ಇರ್ತಾರೆ. ರಾಜಕೀಯ ಅಂದಮೇಲೆ ಈ ಕಾಲದಲ್ಲಿ ರಾಜಕೀಯ ಮಾಡೋದು ತುಂಬಾನೇ ಕಷ್ಟ ಇದೆ. ಆದ್ರೆ ನಮ್ DK ಸುರೇಶ್ ಅಣ್ಣನವರು, ಆಮೇಲೆ ಶಿವಕುಮಾರ್ ಅಣ್ಣನವರು, ನಮ್ಗೆ ರಾಮಲಿಂಗಾರೆಡ್ಡಿ ಅವರು ಆ ಭಾಗದಲ್ಲಿ ನಮ್ಗೆ ಎಲ್ಲಾ ಸಹಕಾರನು ಕೊಟ್ಟಿದ್ದಾರೆ. ನಿಮ್ಮ ರಾಜಕೀಯದ ಜರ್ನಿ ಅಂದಾಜು ಎಷ್ಟು ವರ್ಷಗಳು? ರಾಜಕೀಯ ಜರ್ನಿ ನಂದು ಒಂದು 20 ವರ್ಷ ಜರ್ನಿ ಆಗಿದೆ. ಓಕೆ ಓಕೆ. 20 ವರ್ಷಗಳಲ್ಲಿ ನೀವು ನಿಭಾಯಿಸಿದಂತಹ ಜವಾಬ್ದಾರಿಗಳ ಬಗ್ಗೆ ಒಂದೊಂದೇ ಹೇಳ್ತಾ ಹೋಗೋದಾದ್ರೆ, ಆರಂಭದಲ್ಲಿ ಹೆಂಗಿತ್ತು? ಒಬ್ಬ ಸದಸ್ಯರಾಗಿರ್ತೀರಿ, ಹೇಳಿದ ಕೆಲಸ ಮಾಡ್ಕೊಂಡು. ಹೌದು. ಆಮೇಲೆ MLA ಎಲೆಕ್ಷನ್ ಅಲ್ಲಿ ನಮ್ಮದೇ ಆದ ಕೊಡುಗೆ ಕೊಟ್ಟಿರ್ತೀವಿ. MP ಆದ್ಮೇಲೆ MP ಅವರಿಗೆ 3 ಸತಿ ನಾವು ಗೆಲ್ಸೋದಕ್ಕೆ ಏನ್ ಬೇಕೋ ನಾವು ಅವ್ರ ಜೊತೆ ನಿಂತು ಸಹಕಾರ ಮಾಡಿದೀವಿ. ಅದೇ ಪ್ರಕಾರ ನಮ್ಮ MP ಸಾಹೇಬರು ಆ ಥರ ವ್ಯಕ್ತಿ, ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಕೆಲಸ ಮಾಡೋ ವ್ಯಕ್ತಿ ಇನ್ನೊಬ್ರು ಇಲ್ಲ. ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ. ಹೌದು, ಒಂದು MP ಒಂದೂರಿಗೆ ನನಗೆ ಗೊತ್ತಾದಂಗೆ 100 ಸರಿ ಬಂದಿದ್ದಾರೆ. ಮನೆನೂ ಗೊತ್ತು. ಇಡೀ ನಮ್ದು ಏನ್ ಸೌತ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಟೋಟಲ್ ಏನ್ ಗ್ರಾಮಾಂತರ ಇದೆ, ಮನೆನೂ ಇಂಥ ವ್ಯಕ್ತಿ, ಇಂಥ ಮನೆ, ಇಂಥವನು ಅನ್ನೋ ಗುರ್ಸೋ ಕೆಪಾಸಿಟಿ ಅವ್ರಿಗಿದೆ. ಆಮೇಲೆ ಅದೇ ತರ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್. ಅಂಥವ್ರು ಇನ್ನ MP ಆಗಿ ಸಿಕ್ಕೋದು ಕಷ್ಟ ಇದೆ, ಯಾರು ಮಾಡಕ್ಕಾಗಲ್ಲ. ಇವತ್ತು ಈ ಕ್ಷಣದವರೆಗೂ ಇವತ್ತು ಜನ ಜೊತೆ ಇದ್ದಾರೆ ನೋಡಿ. ಇರ್ಲಿ ಇಲ್ದ ಇರ್ಲಿ, ಏನೇ ಒಂದು ಹೇಳಿದ್ರು ಇಮಿಡಿಯೇಟ್ಲಿ ಸ್ಪಂದಿಸ್ತಾರೆ, ಆ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಅವ್ರ ಮಾರ್ಗದರ್ಶನದಲ್ಲೇ ನಾವು ರಾಜಕೀಯವಾಗಿ ಬಂದಿದ್ದು. ಖಂಡಿತ ಇಂಥವ್ರು ಇರೋದ್ರಿಂದ ಸಾರ್ವಜನಿಕವಾಗಿ ನಾವು ಜನಕ್ಕೊಂದು ಸೇವೆ ಮಾಡಬೇಕು, ಸೋಷಿಯಲ್ ವರ್ಕ್ ಮಾಡ್ಬೇಕಂದ್ರೆ ಇಂಥವ್ರೆಲ್ಲ ನಮ್ಗೆ ಹೌದೌದು ಪ್ರೇರಣೆ. ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಅಂದ್ರೆ ನಾವು ಒಂದು ವ್ಯಕ್ತಿಯಾಗಿ ಬೆಳೆಯೋದು ದೊಡ್ಡದಲ್ಲ, ಈ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಬೆಳಿಬೇಕು. ಆ ಶಕ್ತಿಯಾಗಿ ಬೆಳಿಬೇಕಂದ್ರೆ ಜನಗಳ ಜೊತೆ ಬೆರಿಬೇಕು, ಜನಗಳಿಗೆ ಸಹಾಯ ಮಾಡಬೇಕು. ಅದು ಯಾವತ್ತೂ ಶಾಶ್ವತವಾಗಿರ್ತದೆ. ನಾವು ಏನು ಒಳ್ಳೆ ಕೆಲಸ ಮಾಡಿದ್ದೀವಿ ಅವು ನಮಗೆ ಶಾಶ್ವತವಾಗಿ ಉಳಿತದೆ. ಅದಕ್ಕೋಸ್ಕರ ನಾವು ಈ ರಾಜಕೀಯ ಸೇವೆನ ನಾವು ಆಯ್ಕೆ ಮಾಡ್ಕೊಂಡು ಖಂಡಿತವಾಗಿ ಮುಂದುವರಿತಾ ಇದ್ದೀವಿ. ನೀವು ತೆಗೆದುಕೊಂಡಂತ ಜವಾಬ್ದಾರಿಗಳು ಈ 20 ವರ್ಷದ ಅವಧಿಯಲ್ಲಿ, ಈಗ ನೋಡಿ ಪಂಚ ಗ್ಯಾರಂಟಿಗಳಿದ್ದಾವೆ, ಅದ್ರ ಉಸ್ತುವಾರಿ ಅಂತ ಗೊತ್ತೀರಿ, ಅಲ್ಲಿ ಸದಸ್ಯರ ಕೆಲಸ ಮಾಡ್ತೀರಿ, ಇದ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಈಗ ನಮ್ಮ ಏನು ವ್ಯಾಪ್ತಿಯಲ್ಲಿ ನನ್ನ ಸದಸ್ಯನ ಆದ್ಮೇಲೆ ಯಾರಿಗೆ ಗೃಹಲಕ್ಷ್ಮಿ ಯಾರಿಗೆ ತಪ್ಪೋಗಿತ್ತು ಅವ್ರಿಗೆ ಬರುವಂತ ಕೆಲಸ ಮಾಡಿದೀವಿ. ಯಾರಿಗೆ ಏನು ಸರ್ಕಾರ ಸವಲತ್ತುಗಳು ಅವ್ರಿಗೆ ಗೊತ್ತಿಲ್ದಿರೋರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ ಹೆಂಗೆ ಏನ್ ಮಾಡ್ಬೇಕಿತ್ತು ಅಂತ. ಅದನ್ನೆಲ್ಲ ನಾವು ತಿಳಿಸ್ಕೊಟ್ಟು ಅದ್ರ ಜವಾಬ್ದಾರಿ ತಗೊಂಡು ಅವ್ರಿಗೆ ಯಾರು ವಂಚಿತರಾಗಬಾರ್ದು. ಏನ್ ಸರ್ಕಾರ ಸೌಲಭ್ಯ ಕೊಡ್ತಿದಾರೆ ಅದೆಲ್ಲರಿಗೂ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಭಾರತ ಅಂದಾಗ ನಾವು ಹಳ್ಳಿಗಳ ರಾಷ್ಟ್ರ ಅಂತ ಕರಿತೀವಿ, ಬಟ್ ಅದು ಎಲ್ಲೋ ಒಂದ್ ಕಡೆ ಬರೀ ಅದು ಹೆಸರಿಗೆ ಮಾತ್ರ ಅಂತ ಅನ್ಸುತ್ತೆ. ಗ್ರಾಮದ ಅಭಿವೃದ್ಧಿಗೆ ನಿಂತ್ಕೋಬೇಕು. ಈ ಪಂಚಾಯತಿ ಮೆಂಬರ್ ಆಗೂ ಕೂಡ ಕೆಲಸ ಮಾಡ್ತೀರಿ, ನೀವು ತಂದಂತಹ ಸುಧಾರಣೆಗಳು, ಈ ಬದಲಾವಣೆಗೋಸ್ಕರ ಜನ ನಿಮ್ಮ ಹತ್ರ ಬಂದಿರ್ತಾರೆ, ಇವುಗಳನ್ನ ನೆನಪು ಮಾಡ್ಕೋಬಹುದಾ ಮೇಡಮ್? ಈಗ ಪಂಚಾಯತಿಯಲ್ಲಿ ಏನ್ ನಮ್ಮ ಸರ್ಕಾರ ಸವಲತ್ತುಗಳಿದೆ ಅದು 20% ಅಷ್ಟೇ ಜನಕ್ಕೆ ಮುಟ್ತಾ ಇರೋದು. 20% ಅಷ್ಟೇ. ಇನ್ನ 80% ಜನಕ್ಕ ಅವೇರ್ನೆಸ್ ಗೊತ್ತಾಗ್ತಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಯಾರೂನು ನಾವು ಹೋಗಿ ಒಂದು ಅರ್ಜಿ ಕೊಡಬೇಕಪ್ಪ, ನಾವು ಸರ್ಕಾರ ಸವಲತ್ತು ಪಡ್ಕೊಬೇಕಪ್ಪ, ಆ ಅರಿವೇ ಇಲ್ಲ ಸ್ವಲ್ಪ ಜನಕ್ಕೆ ಅರಿವೇ ಇಲ್ದಿರ ಈ ಏನು ಸರ್ಕಾರದಿಂದ ಸೌಲಭ್ಯಗಳು ಅವ್ರಿಗೆ ತಲುಪ್ತಲ್ಲ. ಅದೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೋ ಸರ್ಕಾರ ಸೌಲಭ್ಯಗಳಿಗೆಲ್ಲ ತಲುಪ್ಬಿಟ್ರೆ ನಮ್ಮ ಹಳ್ಳಿಗಳು ಇವತ್ತು ಪಟ್ಟಣಗಳಾಗಿ ಮಾರ್ಬಿಡ್ತದೆ ಅಲ್ವಾ? ಹೌದೌದು, 100%. ಈಗ ಅಲ್ಲಿ ಬರೋ ದುಡ್ಡು 50% ಖರ್ಚಾಗೋದು ಕಷ್ಟ.
ಇನ್ನು 50% ವೇಸ್ಟಾಗಿ ಹಂಗೆ ಇದಾಗ್ತಾ ಇದೆ. ಹಾ 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 ಫುಲ್ ತಲುಪಿಸುವಂಥ ಕೆಲಸ ಆಗಬೇಕು. ಆಮೇಲೆ ಜನಗಳಿಗೆ ಸೌಲಭ್ಯ ಸಿಗ್ಬೇಕು. ಸಿಗಬೇಕು. ಹ್ಮ್ ಸಿಗ್ಬೇಕಂದ್ರೆ ಯಾರನ್ನ ಈ ನಮ್ಮಂಥ ಸಮಾಜ ಸೇವಕರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಗೊತ್ತಿರೋರು ಜನಗಳಿಗೆ ಹೇಳಿ ಅದನ್ನ ಮಾಡಿಸ್ಕೊಡೋ ಒಂದು ಇದು ನಿನ್ ಜವಾಬ್ದಾರಿ ಹಕ್ಕು ಅಂತ ತಗೊಳ್ಬೇಕು. ಹೇಳ್ಬೇಕು. ಹೌದೌದು. ಹಾ ಹಾ ನೀವು ಕೇಳೋ ಅಂತಕ್ಕೂ ಮಾಡಿಸ್ಕೊಳಕ್ಕೂ ಎಲ್ಲರಿಗೂ ಇದೆ ಅನ್ನೋದನ್ನ ಜನಕ್ಕೆ ತಲುಪಿಸ್ಬೇಕು. ಹ್ಮ್ ತಲುಪಿಸೋದ್ರಿಂದ ಈಗ ನಮ್ಮೂರಲ್ಲಿ ಬಂದು ಅಂದ್ರೆ ನೀವು ಪಂಚಾಯತಿ ಮೆಂಬರ್ ಆಗಿದ್ದಾಗ ಈ ಕೆಲಸವನ್ನು ಸಕ್ರಿಯವಾಗಿ ಮಾಡ್ಕೊ ಬಂದಿದ್ರ? ಸಕ್ರಿಯವಾಗಿ ಮಾಡಿದೀವಿ. ಅದೇ ತರ ನಮ್ಮೂರಲ್ಲಿ ಬಂದ್ರು ಕೂಡ ಯಾವ ತರ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿ ಗೊತ್ತಾಗ್ತದೆ. ಖಂಡಿತ. ಯಾವ ತರ ನಾವು ಹೇಳೋ ಬದಲಾವಣೆಗಳು ಸಿಗ್ತಾ ಹೋಯ್ತು? ಹೌದು. ಈಗ ನೀವು ಸದಸ್ಯರಾಗಿದ್ದ ಅವಧಿಯಲ್ಲಿ ಅವಧಿಯಲ್ಲಿ ನೀರ್ ಇರ್ಬೋದು, ಚರಂಡಿ ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ಈಗ ಮನೆ ಅಲ್ಲೇ ಇರುತ್ತೆ, ಹಸು ಈಗ ಅಲ್ಲೇ ಇರುತ್ತೆ, ತಿಪ್ಪೆ ಅಲ್ಲೇ ನಮ್ಮದು ಇರುತ್ತೆ. ಎಲೆಕ್ಟ್ರಾನ್ಸಿಟಿ ಇರೋದ್ರಿಂದ, ಹೊಂದ್ಕೊಂಡಂತೆ ಇರೋದ್ರಿಂದ ಎಲೆಕ್ಟ್ರಾನ್ಸಿಟಿ ವೆಹಿಕಲ್ಸ್ ಹೆವಿ ಟ್ರಾಫಿಕ್, ನೋಡಿ ತುಂಬಾ ಟ್ರಾಫಿಕ್ ನಮ್ಮೂರ್ ಒಳಗಡೆನೆ ಬರಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇನ್ನು ಊರಲ್ಲಿ ಒಡೆಯೋದಕ್ಕೂ ಆಗಲ್ಲ, ದೇವಸ್ಥಾನಗಳಿದೆ, ಮಸೀದಿಗಳಿದೆ, ಎಲ್ಲರಿಗೂ ತೊಂದರೆ ಆಗ್ತದೆ ಅಂತೇಳಿ ಬೈಪಾಸ್ ರಸ್ತೆ ಕೂಡ ಮಾಡಿಸಿದ್ದೀನಿ. ಊರಿಂದ ಆಚೆ ಒಂದು ಬೈಪಾಸ್ ರಸ್ತೆ ಮಾಡಿಸಿ ಅಲ್ಲಿ ಡೈವರ್ಟ್ ಮಾಡಿದೀವಿ ಗಾಡಿಗಳನ್ನ. ಊರೊಳಗೆ ನುಗ್ಗಬಾರ್ದು, ಊರಲ್ಲಿ ಹೌದೌದು ತೊಂದರೆ ಆಗ್ಬಾರ್ದು ಅಂತೇಳಿ ಅದನ್ನ ಮಾಡಿದೀವಿ. ಆಮೇಲೆ ಈ ರಸ್ತೆಗಳು ಯಾವ್ಯಾವ ರಸ್ತೆ ಇತ್ತು ಎಲ್ಲ ಕಾಂಕ್ರೀಟ್ ಮಾಡಿಸಿದೀವಿ. ಡ್ರೈನೇಜು ಕಾಂಕ್ರೀಟ್ ಎರಡೂ ಮಾಡಿಸಿ ಸ್ಯಾನಿಟರಿ ಮಾಡಿಸಿದೀವಿ. ಆಮೇಲೆ ಕಾವೇರಿ ನೀರ್ದು ಪೈಪ್ ಲೈನ್ ಮನೆ ಮನೆಗೂ ಕೊಟ್ಟಿದ್ದೀವಿ. ಜನ ಕೇಳೋದು ಮೂಲಭೂತವಾಗಿ ಇವುಗಳನ್ನೇ, ಅಷ್ಟೇ ಕೇಳೋದು ಮೇಡಮ್. ಇನ್ನು ಶಿಕ್ಷಣ ಮತ್ತು ಆರೋಗ್ಯ, ಶಿಕ್ಷಣಕ್ಕೋಸ್ಕರ ಸ್ಕೂಲ್ ಮಾಡಿದೀವಿ. ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇದೆ, ತುಂಬಾ ಚೆನ್ನಾಗಿದೆ. ಒಂದು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಒಂದು 600-700 ಮಕ್ಕಳು ಓದ್ತಿದ್ದಾರೆ. ಹೌದು, ಅಷ್ಟು ಮಕ್ಕಳು ಓದ್ತಿದ್ದಾರೆ. ಆಮೇಲೆ ಅಂಬೇಡ್ಕರ್ ಭವನ ಮಾಡಿದ್ದೀವಿ. ಈಗ ಹಾಸ್ಪಿಟ್ಲ್ ಒಂದು ಮಾಡಿದೀವಿ. ನಾರಾಯಣ ಹೆಲ್ತ್ ಕೇರ್ ಅವರು ಅದನ್ನ ಇದ್ ಮಾಡ್ತಾ ಇದಾರೆ, ಮಾನಿಟರ್ ಮಾಡ್ತಾ ಇದಾರೆ. ನಾವು ಬಿಲ್ಡಿಂಗ್ ಕಟ್ಟಿ ಬಿಟ್ಟಿದೀವಿ, ಅವ್ರು ಮಾನಿಟರ್ ಮಾಡ್ತಾ ಇದಾರೆ. ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಎಲ್ಲದಕ್ಕೂ ನಾವ್ ಏನ್ ಮೂಲಭೂತ ಜನಕ್ಕೆ ತಲುಪಿಸ್ಬೇಕೋ ಆ ನಿಟ್ಟಿನಲ್ಲಿ ಎಲ್ಲಾ ಕೆಲಸ ಮಾಡ್ತಾ ಇದೀವಿ. ಸಹಜವಾಗಿ ಇಂತಹ ಬೆಳವಣಿಗೆಗಳಾದಾಗ ಆ ಭಾಗದ ಜನ ಬಂದು ಮಾತಾಡ್ತಿರ್ತಾರೆ, ನಿಮ್ಮ ಅಣ್ಣ ನಿಮ್ಮಿಂದ ಆಯ್ತು ನೋಡಿ, ನೀವು ಇಲ್ಲೊಂದ್ ಸ್ವಲ್ಪ ಏನೋ ಓಡಾಡಿ ಮಾಡಿದಕ್ಕೆ ನಮ್ಮ ಊರಿನ ಕುಂದು ಕೊರತೆಗಳನ್ನ ನಿಭಾಯಿಸ್ತಿದ್ದೀರಿ. ಈಗ ನನ್ನ ಮೇಲೆ ಆ ಊರವ್ರಿಗೆ ಇಲ್ಲ ಪ್ರೀತಿ. ಇಡೀ ಪಂಚಾಯತಿಯಲ್ಲಿ ಎಷ್ಟು ಜನ ಅವರು, ಸೌತ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಎಷ್ಟು ಜನ ಅವರು, ಅಷ್ಟು ಜನಕ್ಕೂ ಕಾಂತರಾಜ್ ಗೊತ್ತು, ಕಾಂತರಾಜ್ ಕೆಲಸಗಳು ಗೊತ್ತು. ಒಳ್ಳೆ ಕೆಲಸ ಮಾಡಿದೀವಿ, ಆ ತೃಪ್ತಿ ನಮ್ಮಲ್ಲಿದೆ. ಇನ್ನು ಅಸಂಘಟಿತ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡ್ತಿರೋದ್ರಿಂದಾಗಿ ಈ ಒಂದು ಜವಾಬ್ದಾರಿ ನೀವು ಯಾವಾಗ ತಗೊಂಡ್ರಿ, ಇಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನೀವು ತರ್ತಾ ಇದ್ದೀರಿ ಅಂತ? ಈ ಕಾರ್ಮಿಕರ ಘಟಕದ ಇದರಲ್ಲಿ ತಗೊಂಡ ಮೇಲೆ ನಾನು ಸುಮಾರು ಲೇಬರ್ ಕಾರ್ಡ್ಗಳು ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಸರ್ಕಾರದಿಂದ ಲೇಬರ್ ಕಾರ್ಡ್ಗಳು ಮಾಡಿ ಅವ್ರಿಗೆ ಏನಾನ ತೊಂದರೆಗಳಾದರೆ, ಇನ್ನೊಂದಾದ್ರೆ ಅದಕ್ಕೆ ಏನು ವಿಮೆ ಇದೆ, ವಿಮೆ ಬರಂಗೆಲ್ಲ ಮಾಡಿ ಅದಕ್ಕೆ ಏನ್ ಬೇಕೋ ಅದು ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದೀವಿ. ಅದೇ ತರ ಅವ್ರಿಗೆ ನಾವು ಸಪೋರ್ಟ್ ಆಗಿ ಏನೇ ಇದ್ರು, ಯಾಕಂದ್ರೆ ಅವರು ಕಾರ್ಮಿಕರ ಕಷ್ಟ ಗೊತ್ತು ನಮ್ಗೆ. ನಾನು ಮೊದ್ಲಿಂದ ಕಷ್ಟ ಬಿದ್ದು ಬಂದಿರೋದ್ರಿಂದ ಅವ್ರ ಕಷ್ಟ ನಮ್ಗೆ ಗೊತ್ತಿರೋದ್ರಿಂದ ಅವ್ರಿಗೆ ಏನ್ ಸವಲತ್ತು ಬೇಕೋ ಅದನ್ನ ನಾವು ಯಾವಾಗೂ ಸದಾ ಸಿದ್ಧ ಅವ್ರಿಗೋಸ್ಕರ. ಯಾಕಂದ್ರೆ ಏನು ದುಡಿಯೋ ವರ್ಗ ಇದೆ, ಆ ದುಡಿಯೋ ವರ್ಗ ಮೇಲೆ ಬಂದ್ರೇನೆ ಈ ದೇಶ ಮುಂದುವರಿಯೋದು. ವಿಶೇಷವಾಗಿ ಈ ಸಲ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಕೆಲವೊಂದು ಯೋಜನೆಗಳನ್ನ ತಂದಿದ್ದಾರೆ. ಹೌದೌದು, ಅದೆಲ್ಲ ಕಾರ್ಮಿಕರಿಗೆ ತಲುಪೋಂಗ್ ನೋಡ್ಕೋತಾ ಇದ್ದೀರಿ? 100% ತಲುಪ್ತಾ ಇದೆ. ಆಮೇಲೆ ಅವರು ಅಷ್ಟೇ ಎಷ್ಟು ಆಕ್ಟಿವ್ ಆಗಿದಾರಂದ್ರೆ ಒಂದು ನಿಮಿಷ ಸುಮ್ಮನೆ ಇರಲ್ಲ. ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಕಾರ್ಮಿಕರ ಇದ್ರಲ್ಲಿ, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಆಮೇಲೆ ಅವರ ಐಡಿಯಾ, ಅವರ ಒಂದು ಯೋಚನೆಗಳು ಭಾರಿ ಚೆನ್ನಾಗಿದೆ, ಜನಕ್ಕೆ ಒಳ್ಳೆ ಇದಾಗ್ತಾ ಇದೆ. ಈಗ ಕಾರ್ಮಿಕರು ಅಂದಾಗ ನಡೆಸ್ಕೊಳ್ಳೋ ರೀತಿನೇ ಬೇರೆ ಸಮಾಜ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಸಂತೋಷ್ ಲಾಡ್ ಅವರು ಕೆಲವೊಂದು ಯೋಜನೆಗಳನ್ನ, ಈ ಗಿಗ್ ಕಾರ್ಮಿಕರಿಗಾಗೇನೆ ವಿಮೆ ಇರ್ಬೋದು, ಅವರ ಸೇಫ್ಟಿ ವಿಷಯದಲ್ಲಿ ಕೆಲವೊಂದು ನಿಯಮಗಳನ್ನು ತಗೊಬಂದ್ರು. ಇನ್ನು ಮಹಿಳೆಯರಿಗೆ ರಜೆ ಅಂತ ಹೇಳಿ ತಿಂಗಳದೊಂದ್ಸತಿ ಅವ್ರಿಗೆ ಅವಕಾಶ ಇದ್ದಾಗ ಮುಟ್ಟಿನ ರಜೆ ಅಂತ ತಗೋಬಹುದು ಅಂತ ಹೇಳಿ ಈ ಜಾಗೃತಿ ಇದೆಯಾ ನೋಡಿ? ಸರ್ಕಾರ ಯೋಜನೆಗಳನ್ನ ತರ್ತಾ ಇದೆ, ಇದು ನಿಮಗೆ ತಲುಪಬೇಕು ಅನ್ನುವಂತಹ ಜಾಗೃತಿ ಮೂಡ್ತಾ ಇದೆಯಾ? 100% ಇವ್ರು ಬಂದ ಮೇಲೆ, ಸಂತೋಷ್ ಲಾಡ್ ಬಂದ ಮೇಲೆ ಅಂತೂ ತುಂಬಾ ಜಾಗೃತಿ ಮೂಡ್ತಾ ಇದೆ. ಅದರಲ್ಲಿ ಕಾನೂನುಗಳನ್ನು ಅವರು ತರ್ತಾ ಇದಾರೆ, ಮಾರ್ಪಾಡು ಮಾಡ್ತಾ ಇದಾರೆ.
ಎಷ್ಟು ಜನಕ್ಕೆ ಈಜಿ ಆಗಬೇಕು ಕಾರ್ಮಿಕರಿಗೆ ಅಷ್ಟು ಈಜಿಯಾಗಿ ಅವ್ರಿಗೆ ಸವಲತ್ತುಗಳು ಸಿಕ್ಕಲಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ದೊಡ್ಡ ವಿಷಯ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾರೂ ಆ ಥರ ಮಾಡಿಲ್ಲ. ಈ ಸರ್ಕಾರ ಬಂದ ಮೇಲೆ ತುಂಬಾ ಕೆಲಸಗಳು ಮಾಡ್ತಾ ಇದ್ದಾರೆ. ನಿಮ್ಮ ಈ ಜರ್ನಿಯಲ್ಲಿ ವಿಶೇಷವಾಗಿ ನಿಮ್ಮ ಕುಟುಂಬದ ಸಹಕಾರ ಇಲ್ಲ ಅಂತ ಹೇಳಿದ್ರೆ ಇದು ಬಹಳ ಕಷ್ಟ ಆಗುತ್ತೆ. ನೀವು ಆರಂಭದಲ್ಲಿ ಅಂದರೆ ನೀವು ಎಷ್ಟು ಜನ ಮಕ್ಕಳು, ನಿಮ್ಮ ಬದುಕ ನೀವು ಕಟ್ಕೊಳ್ಳೋದಕ್ಕೆ ಏನೇನು ಮಾಡ್ತಾ ಹೋದ್ರಿ? ನಮ್ಮ ತಂದೆಗೆ, ನಮ್ಮ ತಾಯಿಗೆ 4 ಜನ ಮಕ್ಕಳು, 3 ಗಂಡು ಮಕ್ಕಳು, 1 ಹೆಣ್ಮಗಳು. ನಾವು ಬಡ ಕುಟುಂಬದಲ್ಲೇ ಬಂದವರು. ನಮ್ಮ ತಂದೆ ನಾವು ಬಂದ್ಮೇಲೆ ನಾವು ಲಾರಿಗಳು ನಿಕ್ಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವು ಕಾರ್ಮಿಕರನ್ನ ನೀವು ದೊಡ್ಡ ಮಗನ? ಇಲ್ಲ, ನಾನು 2ನೇವನು. ಓಕೆ ಓಕೆ. 2ನೇವ ಮಗ ನಾನು. ಲಾರಿಗಳಿಕ್ಕೊಂಡು ನಮ್ಮ ಹತ್ರ ಕಾರ್ಮಿಕರು ಕೆಲಸ ಮಾಡವ್ರೆ. ಅವ್ರ ಕಷ್ಟ ಸುಖ ನನ್ಗೆ ಅಂದ್ರೆ ಗೊತ್ತು. ನಿಮ್ಗೆ ಹತ್ರದಿಂದ ಗೊತ್ತಾಗಕ್ಕಿದೆ ಕಾರಣ. ಹೌದೌದು, ಅವ್ರ ಕಷ್ಟ ಸುಖ ಗೊತ್ತು. ಅದೇ ತರ ನಾವು ಬಿಸ್ನೆಸ್ ಮಾಡ್ಕೊಂಡು ಮುಂದೆ ಬಂದಿದ್ದೀವಿ. ಆಮೇಲೆ ನಮ್ಮ DK ಸುರೇಶ್ ಅಣ್ಣವರು ರಾಜಕೀಯವಾಗಿ ನಮಗೆ ಪರಿಚಯ ಆದ್ಮೇಲೆ ರಾಜಕೀಯದಲ್ಲೂ ಒಂದು ಈ ಸಮಾಜಕ್ಕೂ ನಮ್ಮಿಂದ ಏನೊಂದು ಸೇವೆ ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ನಾನು ಈ ಸಮಾಜ ಸೇವೆಗೆ ಬಂದಿದ್ದೀನಿ. ಖಂಡಿತ. ಈಗ ನಿಮ್ಮ ಕುಟುಂಬದ ಸಹಕಾರ ಅಂದಾಗ ಯಾವ ಥರ ಇರುತ್ತೆ ಅಂದರೆ, ನಾವಾಯಿತು ಏನೋ ಒಂದು ಅಲ್ಪ ಸ್ವಲ್ಪ ಹಣ ಬಂತು ಅಂದರೆ ನಮ್ಮ ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳೋಣ, ಈ ಥರದ್ದಿರತ್ತಾ? ಇಲ್ಲ, ಮಾಡಿ ಮುನ್ನುಗ್ಗಿ ನಮ್ಮಂಥವರೇ ಮುಂದೆ ಬರಬೇಕು, ಕೈಲಾಗ್ದವ್ರು ಸಹಾಯ ಮಾಡಬೇಕು, ಈ ಥರದ್ದಿದೆಯಾ? ಇಲ್ಲ, ಆ ಥರದ್ದು ನಮ್ಮ ಕುಟುಂಬದಲ್ಲಿ ಇದೆ. ನನಗೆ ನನ್ನ ಹೆಂಡತಿ ಕೂಡ ನನಗೆ ಬೆನ್ನೆಲುಬಾಗಿ ಸಪೋರ್ಟಿವ್ ಆಗಿದ್ದಾರೆ, ಸಪೋರ್ಟ್ ಆಗಿದ್ದಾರೆ. ಏನು ಸಮಸ್ಯೆ ಇಲ್ಲ. ನೀವು ಸಮಾಜ ಸೇವೆ, ನಾವು ಒಬ್ಬರೇ ಬದುಕೋದಲ್ಲ, ಸಮಾಜದಲ್ಲೂ ಜನ ಬದುಕಲಿ. ಎಷ್ಟು ವರ್ಷ ಏನು ಇರ್ತಾರೆ ಏನು ಇದಿಲ್ಲ, ಶಾಶ್ವತ ಇಲ್ಲ. ಈ ಸಮಾಜಕ್ಕೂ ಒಂದು ಶಕ್ತಿಯಾಗಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಸಹಕಾರ ನೀಡ್ತಾರೆ. ನೀಡ್ತಾರೆ. ಇನ್ನು ಸಮಾಜ ಸೇವೆ ಅಂದಾಗ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು ಅಥವಾ ದೇವಸ್ಥಾನಗಳು ಅಂದಾಗ ಅವು ಎಲ್ಲೋ ಅರ್ಧಂಬರ್ಧ ಆಗಿರುತ್ತೆ, ಅವುಗಳು ಪೂರ್ಣ ಆಗಬೇಕು ಅನ್ನುವಂಥ ಜೀರ್ಣೋದ್ಧಾರ ಕೆಲಸಗಳು, ಈ ಥರ ಮೊನ್ನೆ ಮಕ್ಕಳ ದಿನಾಚರಣೆ, ಹೌದು, ಅದು ವರ್ಷನೂ ನಾನೇ ಮಾಡ್ತಾ ಇರೋದು. ನಮ್ಮ ಸ್ಕೂಲಲ್ಲಿ ಸ್ವೀಟ್ ಕೊಡೋದಾಗ್ಲಿ ಏನೇ ಇದ್ರು ವರ್ಷ ಸುಮಾರು ಒಂದು 10 ವರ್ಷಗಳಿಂದ ನಾನೇ ಮಾಡ್ಕೊಂಡ್ ಬರ್ತಾ ಇರೋದು. ನಮ್ಮೂರಲ್ಲಿ ಏನು ಸರ್ಕಾರಿ ಶಾಲೆಗಳಿಗೆ ನಮ್ಮೂರಿನ ಜನ ಎಲ್ರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಶಾಲೆಗಳು ಶಿಕ್ಷಣ ಜನಕ್ಕೆ ಸಿಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋದ್ರಿಂದ ನಾನು ಈಗ ಇದು ಮಾಡಿದ್ರೆ ಏನೋ ಮಕ್ಕಳ ದಿನಾಚರಣೆ ಮಾಡಿದ್ರೆ ಟೀಚರ್ಸ್ ಡೇ ಇನ್ನೊಬ್ಬ ಒಪ್ಕೊಂತಾರೆ. ಸಹಜವಾಗಿ ಅಡ್ಕತ್ರಲ್ಲಿ ಸಿಕ್ಕಾಕೊಳ್ಳೋ ಸನ್ನಿವೇಶಗಳಿರುತ್ತೆ. ಜನಕ್ಕೇನೋ ಮಾತು ಕೊಟ್ಟಿರ್ತೀರಿ, ಸರ್ಕಾರದಿಂದ ಸೌಲಭ್ಯ ಬೇಕಾಗಿರುತ್ತೆ, ಅದವ್ರಿಗೆ ಗೊತ್ತೂ ಇರಲ್ಲ, ತಲುಪೂ ಇರಲ್ಲ, ನಿಮ್ಮ ಹತ್ರ ಬಂದು ಕಷ್ಟ ಹೇಳ್ಕೊಂಡಿರ್ತಾರೆ, ನೀವು ಮಾತು ಕೊಟ್ಬಿಟ್ಟಿರ್ತೀರಿ, ಟೈಮಿಗೆ ಆಗ್ತಿರಲ್ಲ. ಈ ತರದ ಸಿಚುವೇಶನ್ ಎದುರಿಸಿದ್ದೀರಾ? ಹೌದೌದು, ಎದುರಿಸಿದ್ದೀವಿ. ಅವ್ರ ಹಾಸ್ಪಿಟ್ಲ್ಗೆ ಇಲ್ದಿದ್ದವಾಗ ಅವ್ದು ಬಂದಿರಲ್ಲ, ಅಮೌಂಟ್ ಬಂದಿರಲ್ಲ. ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಕೊಟ್ಟು ಬಂದ್ಮೇಲೆ ಕೊಡಪ್ಪ, ಮತ್ತೆ ಕೊಡ್ತಾರೆ ಕೊಡಲ್ಲ ಅಂತ ಸೆಕೆಂಡ್ರಿ, ಬಟ್ ಆ ಟೈಮಿಗೆ ಅವ್ರಿಗೆ ಸಹಾಯ ಮಾಡಿದ್ದೀವಿ. ಖಂಡಿತ. ಒಂದ್ ಕಡೆ ರಾಜಕೀಯ, ಮತ್ತೊಂದು ಕಡೆ ಸಮಾಜ ಸೇವೆ, ಇನ್ನೊಂದು ಕಡೆ ನಿಮ್ಮ ಉದ್ಯಮ, ಹೇಗೆ ನಿಭಾಯಿಸ್ತಾ ಇದ್ದೀರಿ? ಈಗ ನಾವು ಎಲ್ಲ ಕೆಲಸನೂ ಫಾಲೋಅಪ್ ಮಾಡೋದ್ರಿಂದ ನಮ್ಗೇನು ಕಷ್ಟ ಅನ್ಸಲ್ಲ. ನಾನು ಎಲ್ಲ ಒಂದು ಕೆಲಸ ನಾನೇನೋ ಮಾಡಿದ್ದೀನಿ ಅಂದರೆ, ಕೆಲ್ಸಕ್ಕೆ ಇದು ಮಾಡಿದ್ದೀನಿ ಅಂದರೆ ಅದನ್ನು ಫಾಲೋಅಪ್ ಮಾಡ್ತೀನಿ 100%. ಅದು ಯಾವುದೇ ರಾಜಕೀಯದ್ದೇ ಇರಲಿ, ನನ್ನ ಬಿಸ್ನೆಸ್ಸೇ ಇರಲಿ, ಪ್ರತಿಯೊಂದು ಅಷ್ಟೇ, ಸಮಾಜ ಸೇವೆನೇ ಇರಲಿ, ನಾವು ಏನು ಮಾತು ಕೊಟ್ಟಿರ್ತೀನಿ ಆ ಮಾತಲ್ಲಿ ನಾನು ಫಾಲೋಅಪ್ಪಲ್ಲಿ ಇರ್ತೀನಿ. ಆದ್ರಿಂದ ನನಗೇನು ಕಷ್ಟ ಅನ್ಸುತ್ತೆ. ಈಗ ಉದ್ಯಮನೂ ಕೂಡ ನಡೆಸ್ತಾ ಇರೋದ್ರಿಂದಾಗಿ ನೀವು ಕೆಲವೊಮ್ಮೆ ಫ್ಲಕ್ಚುಯೇಟ್ ಆಗ್ಬಿಡುತ್ತೆ, ಆಚೆ ಈಚೆ ಆಗ್ಬಿಡುತ್ತೆ, ಫಿನಾನ್ಷಿಯಲಿ ಏನೋ ಸಮಸ್ಯೆಗಳು ಎದುರಾಗಿರ್ಬೋದು, ಸವಾಲು ಅಂತ ಅನ್ಸಿಲ್ವಾ ಯಾವತ್ತು ನಿಮ್ಗೆ? ಅದು ಫೈನಾನ್ಸಿ ಎಲ್ಲರಿಗೂ ಕಷ್ಟಗಳು ಬರುತ್ತೆ ಮೇಡಮ್, ಅದೇನು ಬರ್ದಿರಂತೂ ಇರಲ್ಲ. ಅದನ್ನೆಲ್ಲಾನು ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಟೆನ್ಷನ್ ಮಾಡ್ಕೊಂಡ್ರು ಏನು ಸಿಗಲ್ಲಪ್ಪಲ್ಲ, ಟೆನ್ಷನ್ ಮಾಡ್ಕೊಂಡ್ರು ಆಗಲ್ಲ. ಕೂಲಾಗಿ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ. ನಿಮ್ಮ ಕುಟುಂಬದ, ನಿಮ್ಮ ಧರ್ಮಪತ್ನಿ ಬಗ್ಗೆ ಹೇಳೋದಾದ್ರೆ, ಅವ್ರು ಯಾವ ಥರ ಸಹಕಾರವನ್ನು ನೀಡ್ತಾ ಇದ್ದಾರೆ ನಿಮ್ಮ ಜೊತೆ? ಯಾವುದೋ ಒಂದು ಹೆಣ್ಮಕ್ಳು ಅಂದಾಗ ಅವ್ರ ಸಮಸ್ಯೆ ಇರುತ್ತೆ, ಆವಾಗ ನೀವೇ ಅವ್ರನ್ನ ಕರ್ಕೊಂಡು ಹೋಗೋದು, ಈ ಥರದ್ದು ಏನಾದರೂ ಬೆಳವಣಿಗೆ? ನಮ್ಮ ಮಿಸ್ಸಸ್ಸು ಏನೇ ಇದ್ರು, ಯಾರು ನಮ್ಮ ಮನೆ ಹತ್ರ ಬಂದ್ರು ಅಷ್ಟೇನೆ, ಊರಲ್ಲಿ ಜನ ಬರ್ತಾ ಇರ್ತಾರೆ, ಅವ್ರನ್ನ ಅವರೇ ಮಾತಾಡಿಸ್ತಾರೆ, ಅವರೇನೆ ಮನೆ ಹತ್ರ ಬರ್ತಾರೆ, ಜನ ಬರ್ತಾರೆ, ಅವರೇ ಮಾತಾಡಿಸಿ ಅವರು ಏನನ್ನ ಕುಂದುಕೊರತೆಗಳಿದ್ರೆ ನನ್ನ ಹತ್ರ ಹೇಳ್ತಾರೆ. ಹೇಳಿ ಇಲ್ಲ ಅವ್ರ ಕೈಲಾದ್ರೆ ಅವರೇ ಇದು ಮಾಡಿ ಕಳಿಸ್ತಾರೆ. ಸಹಜವಾಗಿ ಏನಾಗುತ್ತೆ ಅಂದರೆ,
ಎಷ್ಟೋ ಜನ ನಿಮ್ಮಿಂದ ಉಪಕಾರವನ್ನು ಪಡ್ಕೊಂಡವರು, ಅಣ್ಣ ನಿಮ್ಮಿಂದ ಹಿಂಗಾಯಿತು, ನಮ್ಮ ಬದುಕನ್ನು ಕಟ್ಕೊಂಡ್ವಿ, ನಮ್ಗೆ ಆಸ್ಪತ್ರೆಗೆ ನಿಮ್ಮಿಂದ ಹೆಲ್ಪ್ ಆಯಿತು, ನಮ್ಮ ಕೈಯಲ್ಲಿ ದುಡ್ಡೇ ಇರಲಿಲ್ಲ, ಆ ಸಿಚುವೇಶನಿಗೆ ನೀವು ನಿಂತಿದ್ದು, ನಮ್ಮ ಮಗು ಎಜುಕೇಷನ್ ನೋಡಿ ಹೆಂಗೋ ಇತ್ತು, ಇವಾಗೇನೋ ಬದಲಾವಣೆ ಆಗಿದೆ, ಈ ಥರದ್ದೆಲ್ಲ ಫೀಡ್ಬ್ಯಾಕನ್ನು ನಿಮ್ಮ ಹತ್ರ ಹೇಳಿದಾಗ ಅವ್ರ ನೋವು ನಿಮ್ಗೆ ಏನು ಅನ್ಸುತ್ತದು? ನಿಮ್ಮ ಜವಾಬ್ದಾರಿ ಜಾಸ್ತಿ ಮಾಡತ್ತಾ ಒಂಥರ ಆನಂದ ಆಗತ್ತಾ? ಇಲ್ಲ, ನಮಗೆ ಜವಾಬ್ದಾರಿ ಜಾಸ್ತಿ ಮಾಡ್ತದೆ. ಒಂದು ಹಾಂ, ಎಲ್ಲೋ ಒಂದ್ ಕಡೆ ಒಬ್ಬ ವ್ಯಕ್ತಿಗೆ ನಾನು ಹೆಲ್ಪ್ ಆಗಿದ್ದೀನಲ್ಲಪ್ಪ ಅಂತ ಮನತೃಪ್ತಿ ಅಂತೂ ಇದೆ ಇಲ್ವಾ? ಆ ಮನತೃಪ್ತಿ ಅಂತೂ ಆಗುತ್ತೆ, ಮನಸ್ತೃಪ್ತಿ ಅಂತೂ ಇದೆ. ಯಾಕಂದ್ರೆ ಕಷ್ಟದಲ್ಲಿ ಆದವನಿಗೆ ಇವತ್ತಿಲ್ಲ ನಾಳೆ ತಿಳ್ಕೊಂತಾರೆ, ಹೌದು. ಯಾರೂನು ಇದ್ ಮಾಡಲ್ಲ. ಕಷ್ಟಕ್ಕಾದವನು ಯಾವತ್ತೂ ಮರೆಯಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಗೆ ನಿಮ್ ರೂಟ್ ಕ್ಲಿಯರ್ ಇರುತ್ತೆ, ಅಂದ್ರೆ ನಾನು ಸಮಾಜ ಸೇವೆ ಮಾಡಬೇಕು, ನನ್ನ ಉದ್ಯಮ, ಅದರಿಂದ ಬರೋ ಆದಾಯ, ನನ್ನ ಕುಟುಂಬ ನಿರ್ವಹಣೆ ಮಾಡಬೇಕು, ಜೊತೆಗೆ ರಾಜಕೀಯದಲ್ಲೂ ಸಕ್ರಿಯವಾಗಿರೋದ್ರಿಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ. ಆದ್ರೂ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ. ಟೀಕೆ ಟಿಪ್ಪಣಿ ಅದು ಸಾಮಾನ್ಯ, ಅದ್ರಲ್ಲೂ ರಾಜಕೀಯದಲ್ಲಿ ಅದು ಸರ್ವೇ ಸಾಮಾನ್ಯ ಬಿಡಿ. ಒಳ್ಳೆ ಕೆಲಸ ಮಾಡೋಕ್ ಹೋದ್ರೆ ಹೌದು, 108 ವಿಘ್ನ ತರ್ತಾರೆ. ಆಮೇಲೆ ನಾವು ಕೆಟ್ಟೋರಕ್ಕೆ ನಾನು ಕೆಟ್ಟದೇ ಮಾಡ್ಬೇಕು ಅನ್ನೋದಿಲ್ಲ ಈಗ ಸಮಾಜ. ನಾವು ಒಳ್ಳೇದ್ ಮಾಡಿದ್ರೆ ಕೆಟ್ಟವ್ರು ಮಾಡಿರ್ತಾರೆ. ಹೊಟ್ಟೆ ಊರಿಗೆ ಅದನ್ನೇ ಬೇರೆ ತರ ತಿರ್ಸಿ ಜನಗಳ ದಿಕ್ ತಪ್ಪಿಸುವಂತ ಕೆಲಸ ಆಗ್ತದೆ. ಆಮೇಲೆ ಜನಗಳು ಜಾಗೃತಿ ಆಗ್ಬೇಕು. ಹೇಳಿದ ಮಾತೆಲ್ಲ ಕೇಳಬಾರ್ದು, ಹೇಳ್ದವ್ರ ಮಾತೆಲ್ಲ ಸರಿ ಅಂತ ಕೇಳಬಾರ್ದು. ಫಸ್ಟ್ ಅದನ್ನ ಪರಾಮರ್ಶೆ ಮಾಡಬೇಕು. ಜನನು ಸ್ವಲ್ಪ ಯೋಚನೆ ಮಾಡೋದಿಟ್ಟು ಈ ತರ ಯೋಚನೆ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಯಾರೋ ಹೇಳಿದ ಮಾತೇ ನಂಬೋದು, ಅದು ತುಂಬಾ ಕಷ್ಟ ಆಗ್ತದೆ. ರಾಜಕೀಯವಾಗಿ ಒಂದು ತುಳಿಬೇಕಂದ್ರೆ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಸಾಕು. ಹೌದು ಹೌದು. ಅವನ್ 100 ಕೆಲಸ ಒಳ್ಳೇದ್ ಮಾಡಿದ್ರೆ ಒಂದು ಸಣ್ಣ ಸುದ್ದಿ ಕೆಟ್ಟದ ಹಬ್ಬಿಸ್ಬಿಟ್ರೆ ರಾಜಕೀಯ ಜೀವನದಲ್ಲಿ ಅವನು ಇರಂಗಿಲ್ಲ. ಖಂಡಿತ ಆ ತರ ಜನ ಹೊಟ್ಟೆವ್ರು. ಈಗ ರಾಜಕೀಯದಲ್ಲಿ ಮುಂದುವರಿಯೋ ನಿಟ್ಟಿನಲ್ಲಿ ಏನಾದ್ರು ಒಂದು ಗುರಿ ಅಂತ ಇಟ್ಕೊಂಡಿದ್ರ? ನಾನು ಈ ರಾಜಕೀಯದಲ್ಲಿ ಗುರಿ ಅಂತೂ ಇದೆ. ನಾವು DK ಸುರೇಶ್ ಅಣ್ಣು ಫಾಲೋವರ್ಸ್ ಆಗಿರೋದ್ರಿಂದ ಅವ್ರಿಗೆ ಏನ್ ಆಟ ಇದೆಯೋ ಆ ಆಟ ನಮಗೂ ಇದೆ. ಆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ, ಆ ಭಗವಂತನ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಆಗ್ತದೆ. ಜನಗಳ ಆಶೀರ್ವಾದ ಇದ್ರೆ ಹಾಗೆ ಆಗ್ತೀನಿ ಅನ್ನೋದು ಗ್ಯಾರಂಟಿ ಇದೆ. 5 ಗ್ಯಾರಂಟಿ ಇರ್ಬೋದು, ಅಥವಾ ಮಹಿಳಾ ಸಬಲೀಕರಣ ಇರ್ಬೋದು, ನಿಮ್ಮ ಉದ್ಯಮನೂ ನಡೆಸ್ತೀರಿ, ಸಮಾಜ ಸೇವೆಯಲ್ಲೂ ಇರೋದ್ರಿಂದಾಗಿ, ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರೋದ್ರಿಂದಾಗಿ ಇದೇನೋ ನಾನು ಅಂದ್ಕೊಂಡಿದ್ದೆ, ಇದೊಂದು ಆಗಿಲ್ಲ. ಗ್ರಾಮ ಪಂಚಾಯತಿಲೂ ನೀವು ಬಹಳಷ್ಟು ಬದಲಾವಣೆ ತಂದಿರೋದ್ರಿಂದಾಗಿ ಇದೇನೋ ಅಂದ್ಕೊಂಡಿದ್ದೆ, ಇಲ್ಲಿ ಬದಲಾವಣೆ ತರಬೇಕು, ಅದು ಸಾಧ್ಯ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ, ಈ ಥರದ ಗುರಿ ಏನಾದ್ರು ಇಟ್ಕೊಂಡಿದ್ದೀರಾ? ಗುರಿ ಅಂತೂ ಇದೆ ಮೇಡಮ್. ಗುರಿ ಇಲ್ದಿರೋ ಮನುಷ್ಯ ಯಾರು ಇರಲ್ಲ. ಗುರಿ ಅಂತೂ ಇದೆ. ಇನ್ನ ನನ್ನ ಏನು ಒಂದು 50% 70% ರೀಚ್ ಆಗಿದ್ದೀನಿ. ಇನ್ನ 30% ರೀಚ್ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ನಮಗೋಸ್ಕರ ಇಲ್ದ ಹೋದ್ರು ಈ ಸಮಾಜಕ್ಕೋಸ್ಕರ ನಾನೇನೋ ಒಂದು ಕೊಡುಗೆ ಕೊಡ್ಬೇಕು ಅನ್ನೋ ಒಂದು ಯೋಚನೆ ಇದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆ ಆಸೆನ ಈಡೇರಿಸ್ತೀನಿ. ನಿಮ್ಮ ಈ ಕಾಂಗ್ರೆಸ್ ಅಲ್ಲಿ ಆತರ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರ? ಹೇಗೆ? ಕಾಂಗ್ರೆಸ್ ಅಲ್ಲಿ ಸಪೋರ್ಟ್ 100% ಇದೆ. ಅದ್ಯಾರೋ ಒಬ್ರೋ ಇಬ್ರು ಅದನ್ನ ದಿಕ್ ತಪ್ಪಿಸೋದಕ್ಕೆ ಏನ್ ಬೇಕೋ ಮಾಡ್ತಾರೆ. ಅದು ಸರ್ವೇ ಸಾಮಾನ್ಯ, ರಾಜಕೀಯವಾಗಿ ಸರ್ವೇ ಸಾಮಾನ್ಯ. ಅದನ್ನೆಲ್ಲ ಎದುರಿಸಿ ಮುಂದೆ ಹೋಗೋನೆ ಅಲ್ಲಿ ಲೀಡರ್ ಆಗಕ್ಕಾಗೋದು. ಯಾರೋ ಹೇಳಿದ್ರು ಅಂದ್ಬಿಟ್ಟು ಸುಳ್ಳು ಸುದ್ದಿಗಳನ್ನ ಯಾರು ಒಪ್ಪಲ್ಲ ಈ ಕಾಲದಲ್ಲಿ. ಎಲ್ರು ತಿಳ್ಕೊಂತಾರೆ. DK ಸುರೇಶ್ ಅವರು ಮತ್ತು ನಿಮ್ಮ ನಂಟು, ನಿಮ್ಮ ಈ ಜರ್ನಿಲಿ ಅವರ ಸಹಕಾರದ ಬಗ್ಗೆ ಹೇಳೋದಾದ್ರೆ? DK ಸುರೇಶ್ ಅಣ್ಣವರು, ನಾವು ಈ ಕಾವೇರಿ ನೀರು ಮಾಡಬೇಕು, ಕಾಂಕ್ರೀಟ್ ರಸ್ತೆಗಳು ಮಾಡಬೇಕು, ದೇವಸ್ಥಾನಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಬೇಕು, ಸ್ಕೂಲ್ ಮಾಡಬೇಕು, ಹಾಸ್ಪಿಟಲ್ ಮಾಡಬೇಕು, ಸಮುದಾಯ ಭವನ ಮಾಡಬೇಕು, ಅಂಬೇಡ್ಕರ್ ಭವನ ಮಾಡಬೇಕು ಅಂದವಾಗ DK ಸುರೇಶ್ ಅಣ್ಣ, ರಾಮಲಿಂಗಾರೆಡ್ಡಿ ಅವರು ಇಬ್ರು ಸೇರಿ ನಮ್ಮೂರಿಗೆ 18 ಕೋಟಿ ರೂಪಾಯಿ ಫಂಡ್ಸ್ ರಿಲೀಸ್ ಮಾಡಿಸಿದ್ರು. 18 ಕೋಟಿ. ಒಂದು ಹಳ್ಳಿ ಉದ್ಧಾರ 18 ಕೋಟಿ ರೂಪಾಯಿ ಅವರು ಮಾಡಿಸಿದ್ರಂದ್ರೆ ಅವ್ರ ದೂರದೃಷ್ಟಿ ಎಷ್ಟಿದೆ, ಜನಗಳ ಬಗ್ಗೆ ಕಾಳಜಿ ಎಷ್ಟಿದೆ, ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಎಲ್ರೂ ಆ ಮೆಂಟಾಲಿಟಿ ಬರಲ್ಲ ಎಲ್ರಿಗೂ. ಸುಮಾರು ಜನ ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು, ಜನಗಳ ಇಲ್ಲಿ ತೊಂದರೆ ಕೊಟ್ಟು ತಿನ್ಬೇಕು ಅನ್ನೋರೇ ಈಗಿರೋ ಸಮಾಜದಲ್ಲಿ. ಇಂಥ ಜನ ಅಪರೂಪ. ಅಂಥವ್ರನ್ನ ಜನ ಉಳಿಸ್ಕೊಬೇಕು. ಹೌದು, ಜನ ಉಳಿಸ್ಕೊಬೇಕು. ಸುಮ್ಮನೆ ಸುಳ್ಳು ಸುದ್ದಿಗಳು ನಂಬಿಬಿಟ್ಟು ಅಂಥವ್ರನ್ನೆಲ್ಲ ನಾವು ದೂರ ಮಾಡಿಬಿಟ್ರೆ ಈ ಸಮಾಜದಲ್ಲಿ ಸುಧಾರಣೆ ತರೋದು ಕಷ್ಟ. ಖಂಡಿತ ಖಂಡಿತ. ಸಮಾಜಕ್ಕೆ ನಿಮ್ಮ ಸಂದೇಶ ಈ ಕಾರ್ಯಕ್ರಮದ ಮೂಲಕ ಏನು ಕೊಡೋದಕ್ಕೆ ಬಯಸ್ತೀರಿ? ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ನನ್ನ ಸಂದೇಶ ಏನಂದರೆ, ಒಂದು ಕನ್ನಡಿಗರಾಗಿ
ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಹ್ಮ್. ನಾವು ಹುಟ್ಟಿರೋದೇ ಒಂದು ಸೌಭಾಗ್ಯ ಈ ಕನ್ನಡ ನಾಡಲ್ಲಿ. ಅಲ್ವಾ? ಕನ್ನಡ ನಾಡಲ್ಲಿ ನಾವು ಹುಟ್ಟಿರೋದೇ ಒಂದು ಸೌಭಾಗ್ಯ. ಈ ಜನರಿಗೋಸ್ಕರ, ಈ ನಮ್ಮ ನಾಡಿನ ಕರ್ನಾಟಕದ ಜನಗಳಿಗೋಸ್ಕರ ನಮ್ಮ ಕೈಲಾಗಿದ್ದು ಸೇವೆ ಸದಾ ನನ್ನ ಕಡೆಯಿಂದ ಮಾಡ್ತೀನಿ ಅನ್ನೋದು ಭರವಸೆ ಅಂತೂ ನಾನು ಕೊಡ್ತೀನಿ. ಅದರಲ್ಲಿ 100% ಸತ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂತರಾಜು ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಅವರು ಹೇಳಿದ ಒಂದು ವಿಷಯ ಅಂತ ಹೇಳಿದ್ರೆ, ಸಮಾಜದ ಉದ್ಧಾರಕ್ಕಾಗಿ ನಮ್ಮ ಕೈಲಾದ ಸೇವೆಯನ್ನು ನಾವು ನಿರಂತರವಾಗಿ ಮಾಡಬೇಕು ಅಂತ. ಇದೆಲ್ಲದರ ಜೊತೆಗೆ ಕರುನಾಡಿನಲ್ಲಿ ನಾವು ಹುಟ್ಟಿದ್ದೀವಿ, ಇದು ನಮ್ಮ ಪಾಲಿನ ಸೌಭಾಗ್ಯ ಅಂತ ಹೇಳಿದ್ದಾರೆ. ಅವರ ಮುಂದಿನ ಯೋಚನೆ ಹಾಗೂ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀಪಾಳ.